ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನನಗೆ ಯಾವ ರೀತಿ ಸೂಚನೆ ಸಿಕ್ಕಿತ್ತು ನನಗೆ ಗಂಡು ಮಗು ಆಗುತ್ತೆ ಅಂತ ಹೆರಿಗೆ ಹಿಂದಿನ ದಿವಸ ಅಂತ ಹೇಳಿದ್ರೆ, ಫಸ್ಟ್ ಫ್ಯಾಕ್ಟರ್ ನನಗೆ ಪ್ಲ್ಯಾಂಡ್ ಸಿ ಸೆಕ್ಷನ್ಗೆ ಅರೇಂಜ್ ಮಾಡ್ತಾರೆ ಒಂದು 5 ಡೇ ವೆಡ್ನೆಸ್ಡೇ. ಆವಾಗ ನನಗೆ ಫುಲ್ ಭಯ ಇರುತ್ತೆ, ಹೇಗೋ ಏನೋ ಸಿ ಸೆಕ್ಷನ್ ಅಂತ. ಹಾಗೆ ಭಯ ಪಟ್ಕೊಂಡು ಸಂಜೆ ಆದಮೇಲೆ ನಾನು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ನಮ್ಮ ಮನೆ ಪಕ್ಕ ಇರುತ್ತೆ, ಅಲ್ಲಿಗೆ ಹೋಗ್ತೀನಿ. ಆವಾಗ ನಾನು ಪೂಜೆ ಮಾಡಿಸ್ತಾ ಇದ್ದಾಗ ಸಡನ್ನಾಗಿ ಪೂಜಾರಿ ನೋಡ್ತಾರೆ, ನಿಮಗೆ ಸುಬ್ರಹ್ಮಣ್ಯ ಸ್ವಾಮಿನೇ ಹುಟ್ಟು ಬರ್ತಾನೆ ಅಂತ ಹೇಳ್ತಾರೆ. ಸೊ ಆವಾಗ ನಂಗೆ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಈವನ್ ನನಗೆ ಬೇಕಾಗಿದ್ದಿದ್ದು ಸಹ ಗಂಡು ಮಗುನೇ. ಯಾಕೆ ಈ ಥರ ಹೇಳ್ತಿದ್ದಾಳೆ ಇವಳು ಅಂದರೆ ಅಂತ ನೀವು ಅಂದ್ಕೊಬೋದು. ಈ ಸಮಾಜದಲ್ಲಿ ಹೆಣ್ಮಕ್ಳನ್ನ ಬೆಳ್ಸೋಕ್ಕಂತೂ ನನಗಿಷ್ಟ ಇಲ್ಲ, ಅಂತ ಕೆಟ್ಟ ಸಮಾಜ ಇದು. ಅಟ್ಲೀಸ್ಟ್ ಒಬ್ಬ ಒಳ್ಳೆ ಗಂಡು ಮಗನ ಬೆಳೆಸೋಣ ಅಂತ ನಾನಿರೋದು. ಆ್ಯಂಡ್ ಆವಾಗ ಖುಷಿ ಆಯಿತು ನನಗೆ. ನಮ್ಮ ಅತ್ತೆ ಮಾವ ಇದ್ದರು ಮನೇಲಿ, ಬಂದ್ವಿ, ನಾನು ನನ್ನ ಹಸ್ಬೆಂಡ್ ಹೇಳಿದ್ವಿ ಈ ಥರ ನನಗೆ ಅಂದರು ಅರ್ಚಕರು, ಸುಬ್ರಹ್ಮಣ್ಯ ಸ್ವಾಮಿನೇ ಹುಟ್ಟು ಬರ್ತಾನೆ ಹೋಗಿ ಅಂತ. ಅದು ಹೇಳಿದ ನೆಕ್ಸ್ಟ್ ಮೂಮೆಂಟು ವೆಂಕಟರಮಣ ಸ್ವಾಮಿ ಫೋಟೋಯಿಂದ ಹೂವಿತ್ತು. ನನಗೆ ಇನ್ನೂ ಖುಷಿ ಆಯಿತು. ಎಲ್ಲರೂ ಇಟ್ಸ್ ಅ ಮಿರಾಕಲ್, ಗಂಡು ಮಗುನೇ ಆಗೋದು ಬಿಡು ನಿನಗೆ ಅಂತ ಅಂದರು. ನನಗೂ ಕೂಡ ತುಂಬಾ ಖುಷಿಯಾಯಿತು, ದೇವರೇ ಈ ಥರ ಸೂಚನೆ ಕೊಡ್ತಾ ಇದ್ದಾನೆ ಅಂದರೆ ನನ್ನ ಗಂಡು ಮಗುನೇ ಆಗೋದು ಅಂತ. ಆ್ಯಂಡ್ ಅಟ್ ದ 5 ಡೇ ನೆಕ್ಸ್ಟು ನಾನು ಪ್ಲ್ಯಾಂಡ್ ಸಿ ಸೆಕ್ಷನ್ನಿಗೆ ಅರೇಂಜ್ ಮಾಡ್ಕೋತಾರೆ. 6 o'clock ನಾನು ಹೋಗ್ತೀನಿ. ಆ್ಯಂಡ್ ನೆಕ್ಸ್ಟು ಅಲ್ಲಿ ನನಗೆ ಪಾಪು ಮೂಮೆಂಟ್ಸ್ ಹೇಗಿದೆ ಏನು ಅನ್ನೋದಕ್ಕೆ ಹೊಟ್ಟೆಗೆ ಬೆಲ್ಟ್ ಹಾಕಿರ್ತಾರೆ ಅಲ್ಲಿ ಅವ್ರಿಗೆ ಮಾರ್ಕ್ ಮಾಡೋದಕ್ಕೆ. ಆ್ಯಂಡ್ ಅವಾಗೂ ಕೂಡ ನನಗೆ BPM ಎಷ್ಟು ಬರುತ್ತೆ 140 ಒಳಗಡೆ. ಆವಾಗ ಫುಲ್ಲು ನನಗೆ ಕನ್ಫರ್ಮ್ ಆಗೋಯಿತು ಗಂಡು ಮಗುನು ಅಂತ. ಸೊ ಈ ಥರ ಗೈಸ್, ದೇವರು ಒಂದೊಂದು ಸಲ ನಮಗೆ ಈ ಥರನೇ ಆಗೋದು, ನಿಮ್ಮ ಲೈಫಲ್ಲಿ ಈ ಥರನೇ ಇರುತ್ತೆ ಅಂತ ತೋರಿಸ್ಕೊಡ್ತಾನೆ. ಅದನ್ನು ನಾವು ಅರ್ಥ ಮಾಡ್ಕೊಬೇಕಷ್ಟೇ. ದೇವ್ರು ಕೊಡ್ತಾನೆ, ನಮಗೆ ಒಂದಲ್ಲ ಒಂದು ದಿವಸ ಕೊಡ್ತಾನೆ ಗೈಸ್. ಅದಕ್ಕೆ ನಾವು ವೆಯ್ಟ್ ಮಾಡಬೇಕಷ್ಟೆ. ಯಾರಿಗೆ ಕೊಡ್ತಾನೆ, ತುಂಬ ಕಾಯಿಸಿ ನಿಮಗೆ ಒಳ್ಳೇದು ಮಾಡಿದ್ರೆ ಪಕ್ಕ ನಿಮಗೆ ಇನ್ನು ಮುಂದೆ ಒಳ್ಳೇದು ಇಟ್ಟಿರ್ತಾನೆ ದೇವರು. ಯಾವುದೇ ರೀತಿಯಾಗಿ ನಿಮ್ಮ ಲೈಫಲ್ಲಿ ಡಿಸ್ಕರೇಜ್ ಆಗಬೇಡಿ. ನನಗೆ ಮಗು ಇಲ್ಲ, ನಂಗೆ ಫಸ್ಟೇ ನನಗೆ ಅಬೋಷನ್. ನನಗೂ ಗೈಸ್ ಫಸ್ಟು ಅಬೋಷನ್ ಆಗಿತ್ತು. ನಾನು ಅವಾಗ ತುಂಬ ಅಳ್ತಾ ಇದ್ದೆ ಆ್ಯಂಡ್ ತುಂಬ ಒಂಥರ ಮೆಂಟಲಿ ಒಂಥರ ಆಗಿಬಿಟ್ಟಿದ್ದೆ. ಆ್ಯಂಡ್ ನನಗೆ ಅದು ಯಾವ ಕಾನ್ಫಿಡೆನ್ಸ್ ಆಯಿತು ಅಂದರೆ 6 months ಆದಮೇಲೆ ನನಗೆ ಈ ಥರ ಆಯಿತು, ಪಾಪು ಆಯಿತು, ಈವನ್ ಫೈನ್ ಗಂಡು ಮಗುನೇ ಆಯಿತು ಗೈಸ್. ಅವಾಗ ನನ್ನ ಖುಷಿ ಎಲ್ಲಿತ್ತೋ ಗೊತ್ತಿಲ್ಲ. ದೇವ್ರು ಹಾಗೆ ಗೈಸ್ ನಿಮಗೆ ಕೊಡ್ತಾನೆ, ಒಂದು 5 ಡೇ ಕೊಡ್ತಾನೆ ಗೈಸ್. ಯಾವುದೇ ರೀತಿಯಾಗಿ ಡಿಸ್ಕರೇಜ್ ಮಾಡಬೇಡಿ. ಮದರ್ಸ್ಗೆ ಎಕ್ಸ್ಪೆಷಲಿ ಹೇಳ್ತಾ ಇದ್ದೀನಿ, ಇವ್ರು ಅಂತಾರೆ, ಅವ್ರು ಅಂತಾರೆ, ಬೇಡ. ನಿಮ್ಗೆ ಕೊಡ್ತಾನೆ ದೇವರು, ಯಾರಿಗೂ ಯಾವುದೇ ರೀತಿ ಮೋಸ ಮಾಡೋದಿಲ್ಲ, ಕೊಡ್ತಾನೆ. ಸೊ ವೇಟ್ ಆ್ಯಂಡ್ ಸಿ ಅಷ್ಟೇ ನಾನು ಹೇಳೋದು. ಸೊ ಈ ರೀತಿಯಾಗಿ ಗೈಸ್ ನನ್ನ ಬಾಳಲ್ಲಿ ಮಿರಾಕಲ್ ಆಗಿದ್ದು ಹೆರಿಗೆ ಹಿಂದಿನ ದಿನ. ಹೀಗೆ ಗೈಸ್ ದೇವರು ನಮ್ಮ ಲೈಫಲ್ಲಿ ತುಂಬ ಮಿರಾಕಲ್ ಮಾಡೋದು ಕಾಯ್ತಾ ಇರ್ತಾನೆ. ಯಾವಾಗ ನೀವು ಒಳ್ಳೆ ರೀತಿಯಲ್ಲಿ ನಡ್ಕೊಂಡಾಗ ಗೈಸ್. ಇದೇ ರೀತಿ ನಾನು ಒಳ್ಳೆಯದೇ ಮಾಡಿದ್ದೀನಿ, ನನಗೆ ಒಳ್ಳೆಯದೇ ಆಗುತ್ತೆ ಅಂತ ಇರೋರು ಕಾನ್ಫಿಡೆಂಟ್ ಆಗಿರಿ, ಪಕ್ಕ ನಿಮ್ಗೊಂದೆಲ್ಲ ಒಂದಿನ ಒಳ್ಳೆಯದಾಗೇ ಆಗುತ್ತೆ. ಇದು ಹೇಳ್ತಾ ನನ್ನ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಗೈಸ್. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್.